ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ 9ನೇ ಶ್ಲೋಕವನ್ನು ನೋಡೋಣ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅಂದರೆ, ಹೇ ಅರ್ಜುನ, ಮೇ ಜನ್ಮ ಚ ಕರ್ಮ ದಿವ್ಯಂ, ಈ ಒಂದು ನನ್ನ ಜನ್ಮ ಮತ್ತು ಕರ್ಮಗಳನ್ನು ನೀನು ಹೇಗೆ ತಿಳಿದುಕೊಳ್ಳುತ್ತೀಯೋ, ಅಥವಾ ಈ ದಿವ್ಯವಾದ ಅರ್ಥಾತ್ ನಿರ್ಮಲ ಮತ್ತು ಅಲೌಕಿಕವಾದಂತಹ ಒಂದು ಈ ಮನುಷ್ಯನ ಒಂದು ಜನ್ಮಾಪಿ ವಿಷಯಗಳನ್ನು ನೀನು ತಿಳಿದುಕೊಂಡರೆ, ಈ ಜನ್ಮ ನಮಗೆ ಯಾಕಿದೆ, ಇದರ ಪರಿಣಾಮ ಏನು, ಅದನ್ನು ನೀವು ಕರೆಕ್ಟಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಸಹದೇಹಂ ತ್ಯಕ್ತ್ವಾ ಪುನಃ ನ ಏತಿ, ಅಂದರೆ ನಿನಗೆ ಪುನರ್ಜನ್ಮ ಅನ್ನೋದು ಇಲ್ಲವಾಗುತ್ತದೆ. ಈ ಜ್ಞಾನವನ್ನು ನೀನು ಸರಿಯಾಗಿ ತಿಳಿದುಕೊಂಡ್ರೆ ಪುನರ್ಜನ್ಮ ಅನ್ನೋದು ನಿನಗಿಲ್ಲ, ಬದಲಾಗಿ ನೀನು ನನ್ನನ್ನೇ ಹೊಂದುತ್ತೀಯ ಅಂತ ಹೇಳಿ ಈ ಜ್ಞಾನದ ಅವಶ್ಯಕತೆಯನ್ನು ಹಾಗೂ ನಮ್ಮ ಏನು ಪುನರ್ಜನ್ಮದ ಒಂದು ಕಲ್ಪನೆ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಶ್ರೀಕೃಷ್ಣ ಒಂದು ದಾರಿಯನ್ನು ತೋರಿಸ್ತಾನೆ. ಕೇವಲ ಮನುಷ್ಯ ಜನ್ಮ ಅಂತ ಏನಿದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡಿ ಅದರಂತೆ ನಾವು ಜೀವಿಸಿದರೆ ಪುನರ್ಜನ್ಮ ಅನ್ನೋದು ಇಲ್ಲದಾಗಿ ಒಬ್ಬ ಮನುಷ್ಯ ಶ್ರೀಕೃಷ್ಣನನ್ನೇ ಅಥವಾ ಪರಮಾತ್ಮನನ್ನೇ ಹೊಂದಲು ಸಾಧ್ಯವಾಗುತ್ತದೆ ಅಂತ ಹೇಳಿ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸಿಕೊಳ್ತಾ ಇದ್ದಾನೆ.